ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಕ್ಷಮಾ ಭಾರದ್ವಾಜ್. ಡಿಕೆಶಿಗೆ ಸಂಬಂಧಪಟ್ಟಂತ ಅಕ್ರಮ ಆಸ್ತಿಗಳು ಭಾರತದಲ್ಲಿ ಮಾತ್ರವಲ್ಲ, ವಿದೇಶದಲ್ಲೂ ಕೂಡ ಇವರ ಕಬಂಧ ಬಾಹುಗಳು ಚಾಚಿವೆ. ಈಗ ತಮ್ಮ ವಿದೇಶದಲ್ಲಿರುವಂತಹ ಏನು ಆಸ್ತಿ ಇದೆ ಅದು ಧರಾಶಾಹಿ ಆಗುವಂತ ಒಂದು ಭೀತಿ ಎದುರಾಗ್ತಾ ಇದೆ. ಐಟಿ ಅಧಿಕಾರಿಗಳು ಕೊಟ್ಟಿರುವಂತಹ ಪವರ್ಫುಲ್ ಶಾಕಿಗೆ ಪವರ್ ಮಿನಿಸ್ಟರ್ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಲೆಕ್ಕ ಪರಿಶೋಧಕ ಚಂದ್ರಶೇಖರ್, ವಿನಯ್ ಕಾರ್ತಿಕ್ ಇಬ್ಬರನ್ನು ಐಟಿ ಅಧಿಕಾರಿಗಳು ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೊಂದಿರುವಂತಹ ವಿದೇಶಿ ಸಾಮ್ರಾಜ್ಯದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವರಿಬ್ರು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಡಿಕೆ ಶಿವಕುಮಾರ್ ಅವರು ತಾವು ಸೇಫ್ ಅಂತ ಏನು ಅಂದ್ಕೊಂಡಿದ್ರೇನೋ ಬಹುಶಃ ಈಗ ಅವರು ವಿದೇಶದಲ್ಲಿ ಸಂಪಾದಿಸಿರುವಂತಹ ಆಸ್ತಿಯ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಲಭ್ಯ ಆಗಿರೋದ್ರಿಂದ ಬಹುಶಃ ಅವರ ವಿದೇಶದಲ್ಲಿರುವಂತಹ ಆಸ್ತಿ ಧರಾಶಾಹಿ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಡಿಕೆ ಶಿವಕುಮಾರ್ ಎಡಗೈ ಮತ್ತು ಬಲಗೈ ಬಂಟರಂತಿದ್ದಂತ ಇಬ್ಬರನ್ನು ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಒಟ್ಟಾರೆ ವೀಕ್ಷಕರ, ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟಂತಹ ವಿದೇಶದಲ್ಲಿರುವಂತಹ ಆಸ್ತಿಗಳು ಈಗಾಗಲೇ ಐಟಿ ಅಧಿಕಾರಿಗಳಿಗೆ ಅದೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವರ ಎಡಗೈ ಮತ್ತು ಬಲಗೈ ಬಂಟರಂತಿದ್ದಂತವರಿಂದ ಮಾಹಿತಿ ಲಭ್ಯ ಆಗಿದೆ. ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಆಸ್ತಿಗಳು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ವಿದೇಶದಲ್ಲಿ ಇದೆ ಅನ್ನೋದು ಈಗಾಗಲೇ ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಇದು ಎಲ್ಲಿ ಇದೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಲಂಡನ್ನ ಬರ್ಮಿಂಗ್ ಹ್ಯಾಮ್ ರಸ್ತೆಯಲ್ಲಿದೆ ಡಿಕೆ ಶಿವಕುಮಾರ್ ಒಡೆತನದ ಅತಿ ದೊಡ್ಡ ಆಸ್ತಿ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಜಯ್ ಮಲ್ಯ ಮತ್ತು ಡಿಕೆ ಶಿವಕುಮಾರ್ಗೆ ಹಣಕಾಸಿನ ಲಿಂಕ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ಟಾರೆ ಆಸ್ತಿ ಇರೋದು ಭಾರತದಲ್ಲಿ ಮಾತ್ರವಲ್ಲ, ವಿದೇಶದಲ್ಲಿ ಅಂತ ಕೂಡ ಗೊತ್ತಾಗ್ತಾ ಇದೆ. ಲಂಡನ್ನ ಬರ್ಮಿಂಗ್ ಹ್ಯಾಮ್ ರಸ್ತೆಯಲ್ಲಿದೆ ಡಿಕೆ ಶಿವಕುಮಾರ್ ಒಡೆತನದ ಅತಿ ದೊಡ್ಡ ಆಸ್ತಿ. ಇನ್ನು ವಿಜಯ್ ಮಲ್ಯ ಮತ್ತು ಡಿಕೆ ಶಿವಕುಮಾರ್ಗೆ ಹಣಕಾಸಿನ ಲಿಂಕ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಿಂಗಾಪುರ್ನ ಆರ್ಚರ್ಡ್ ಸ್ಟ್ರೀಟ್ ಮಾಲ್ ಕಟ್ಟಿಸ್ತಾ ಇರೋ ಬಗ್ಗೆ ಕೂಡ ಮಾಹಿತಿ ಈಗಾಗಲೇ ಲಭ್ಯ ಆಗ್ತಾ ಇದೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಸೀನಿಯರ್ ರಿಪೋರ್ಟರ್ ಸುಕೇಶ್ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಸುಕೇಶ್, ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿ ಆಸ್ತಿ ಇದೆ ಡಿಕೆಶಿಗೆ ಸಂಬಂಧಪಟ್ಟದ್ದೇ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ಇದೆ ಸುಕೇಶ್? ಕ್ಷಮ, ಬಹಳ ಮುಖ್ಯವಾಗಿ ಕಳೆದ 2 ದಿನಗಳಿಂದ ಐಟಿ ಅಧಿಕಾರಿಗಳು ನಡೆಸಿರ್ತಕ್ಕಂಥ ತನಿಖೆಯಲ್ಲಿ ಮಹತ್ತರವಾದ ಒಂದು ಮಾಹಿತಿ ಐಟಿ ಅಧಿಕಾರಿಗಳಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಆ ತನಿಖೆಯಿಂದ ತಿಳಿದು ಬಂದಿರತಕ್ಕಂಥದ್ದು ಏನು ಅಂದ್ರೆ, ಕೇವಲ ಬೆಂಗಳೂರಿನಲ್ಲಿ, ಕನಕ್ಪುರದಲ್ಲಿ ಅಥವಾ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶದ ಬೇರೆ ಬೇರೆ ಮಹಾನಗರಗಳಲ್ಲೂ ಮತ್ತು ವಿದೇಶಗಳಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಆಸ್ತಿ ಇದೆ ಎನ್ನುವಂತಹ ಒಂದು ಮಾಹಿತಿ ಅವರಿಗೆ ಲಭ್ಯ ಆಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತ ಕೆಲವು ದಾಖಲಾತಿಗಳು ಅವರಿಗೆ ದೊರೆತಿದೆ ಐಟಿ ಅಧಿಕಾರಿಗಳಿಗೆ ಎನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿರುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಸಿಂಗಾಪುರ್, ದುಬೈ, ಲಂಡನ್ ಈ ಒಂದು ಸ್ಥಳಗಳಲ್ಲಿ ಅವರು ಸಾಕಷ್ಟು ಆಸ್ತಿಗಳನ್ನ ಮಾಡಿದರೆ, ದೊಡ್ಡ ದೊಡ್ಡ ಮಟ್ಟದ ಆಸ್ತಿಗಳನ್ನ ಮಾಡಿರುವಂಥದ್ದು. ಜೊತೆಗೆ ಲಂಡನ್ನಲ್ಲಿ ನಡೆಸ್ತಕ್ಕಂಥ ವ್ಯವಹಾರದಲ್ಲಿ ವಿಜಯ್ ಮಲ್ಯರೊಂದಿಗೆ ಆರ್ಥಿಕವಾಗಿ ವ್ಯವಹಾರವನ್ನು ಮಾಡಿದ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂಥದ್ದು. ಅಂದ್ರೆ ದೇಶದ ನಾನಾ ಬ್ಯಾಂಕ್ಗಳಲ್ಲಿ ಸಾವಿರಾರು ಕೋಟಿ ಏಮಾರಿಸಿ ಹೊರಟಿರ್ತಕ್ಕಂಥ ವಿಜಯ್ ಮಲ್ಯ ಅವರ ಜೊತೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಆರ್ಥಿಕ ವಹಿವಾಟುಗಳನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ ಅನ್ನುವಂಥದ್ದು ಈಗ ಸಚಿವ ಡಿ.ಕೆ. ಶಿವಕುಮಾರ್ ಅವರಿಗೆ ತಲೆನೋವಿಗೆ ಕಾರಣ ಆಗಿರುವಂಥದ್ದು. ಇವೆಲ್ಲದಕ್ಕಿಂತವೂ ಕೂಡ ಅಂದ್ರೆ ಈ ಎಲ್ಲಾ ಆಸ್ತಿಗಳ ಬಗ್ಗೆ, ಹಣಕಾಸು ವ್ಯವಹಾರಗಳ ಬಗ್ಗೆ ಮಾಹಿತಿ ಹೊಂದಿರತಕ್ಕಂಥ ಇಬ್ಬರು ವ್ಯಕ್ತಿಗಳು ಐಟಿ ಅಧಿಕಾರಿಗಳ ವಶದಲ್ಲಿ ಇರುವಂಥದ್ದು ಮತ್ತು ಅವರು ಡಿ.ಕೆ. ಶಿವಕುಮಾರ್ ಅವರ ಸಂಪರ್ಕಕ್ಕೆ ಸಿಗದೇ ಇರೋದ್ರಿಂದ ಮತ್ತಷ್ಟು ಆತಂಕವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಹೆಚ್ಚಾಗುವಂತೆ ಮಾಡಿದೆ. ಅವರ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಂಥ ಚಂದ್ರಶೇಖರ್ ಅವರು ಇದುವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಪರ್ಕ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದೇ ರೀತಿಯಲ್ಲಿ ಅವರ ಸಾಕಷ್ಟು ವಿದೇಶಿ ವ್ಯವಹಾರಗಳನ್ನ ನೋಡಿಕೊಳ್ಳುತ್ತಿದ್ದಂಥ ಮೈಸೂರಿನ ಪ್ರತಿಷ್ಠಿತ ಕುಟುಂಬದ ಯುವಕರು ಕೂಡ ಆಗಿರ್ತಕ್ಕಂಥ ವಿನಯ್ ಕಾರ್ತಿಕ್ ಅವರು ಕೂಡ ಇದುವರೆಗೂ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರನ್ನ ಸಂಪರ್ಕ ಮಾಡೋಕ್ಕೆ ಆಗಿಲ್ಲ. ಅಂದ್ರೆ ಅವರಿಬ್ಬರ ಬಳಿಯಲ್ಲಿ ಇರ್ತಕ್ಕಂಥ ಮಾಹಿತಿ ಏನಿದೆ ಅದು ವಿದೇಶದಲ್ಲಿ ಇರ್ತಕ್ಕಂಥ ಆಸ್ತಿ ಮತ್ತು ಅಲ್ಲಿ ಮಾಡಿರ್ತಕ್ಕಂಥ ಹೂಡಿಕೆ ಏನಿದೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅವರಿಬ್ಬರಿಗೆ ಇದೆ ಅನ್ನುವಂಥದ್ದು. ಈ ಒಂದು ಆತಂಕ ಸಚಿವ ಡಿ.ಕೆ. ಶಿವಕುಮಾರ್ ಅವರಿಗೆ ಸಹಜವಾಗಿ ಭಯವನ್ನು ಉಂಟು ಮಾಡಿರುವಂಥದ್ದು. ಇದರ ಬಗ್ಗೆ ಮಾಹಿತಿಗಳು ಐಟಿ ಅಧಿಕಾರಿಗಳಿಗೆ ಹೋದ್ರೆ ಅಲ್ಲಿರ್ತಕ್ಕಂಥ ಆಸ್ತಿ ಬೇನಾಮಿ ಅಥವಾ ಘೋಷಿತ ಆಸ್ತಿ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಅಘೋಷಿತ ಆಸ್ತಿ ಅಂದ್ರೆ ಬೇನಾಮಿ ಆಸ್ತಿ ಆಗಿದ್ರು ಕೂಡ ಅದು ಅಕ್ರಮವಾದ ಆಸ್ತಿ ಆಗುತ್ತೆ. ಅದರ ಮೇಲೂ ಕೂಡ ಮತ್ತೆ ಮೊಕದ್ದಮೆಯನ್ನು ದಾಖಲಿಸಿಕೊಳ್ಳಬೇಕಾಗುತ್ತೆ. ಮತ್ತಷ್ಟು ಅದರ ಆದಾಯದ ಮೂಲಗಳ ಬಗ್ಗೆ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಈ ಎಲ್ಲ ವಿಚಾರಗಳು ಕೂಡ ಈಗ ಸಚಿವ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಕಷ್ಟು ಒಂದು ಸಂಕಷ್ಟವನ್ನ ಉಂಟು ಮಾಡಿರುವಂಥದ್ದು. ಬಹಳ ಮುಖ್ಯವಾಗಿ ಅವರ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ತಕ್ಕಂಥ ಚಂದ್ರಶೇಖರ್ ಮತ್ತೆ ವಿನಯ್ ಕಾರ್ತಿಕ್ ಅವರ ವಿದೇಶಿ ವ್ಯವಹಾರಗಳನ್ನ ಬಹಳ ಮುಖ್ಯವಾಗಿ ನೋಡ್ಕೊಳ್ತಿದ್ದಂಥವ್ರು. ಇವರಿಬ್ಬರು ಸಚಿವರ ಕೈಗೆ ಸಿಗ್ತಾ ಇಲ್ಲ. ಅವರು ಏನೆಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿರಬಹುದು ಅನ್ನುವಂತ ಆತಂಕ ಈಗಿರ್ತಕ್ಕಂಥದ್ದು ಸಚಿವ ಡಿ.ಕೆ. ಶಿವಕುಮಾರ್ ಅವರಿಗೆ. ಅವರೇನಾದ್ರೂ ಇನ್ನೂ ಹೆಚ್ಚಿನ ಆಸ್ತಿಗಳ ಬಗ್ಗೆ ಅಥವಾ ಬೇನಾಮಿ ಆಗಿರ್ತಕ್ಕಂಥ ಆಸ್ತಿಯ ಬಗ್ಗೆ ಅಥವಾ ಬೇರೆ ಬೇರೆ ಹೆಸರುಗಳಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥ ಹಣಕಾಸು ವಹಿವಾಟಿನ ಬಗ್ಗೆ ಏನಾದ್ರೂ ಮಾಹಿತಿಯನ್ನ ಬಿಚ್ಚಿಟ್ಟಿದೆ ಹೌದಾದ್ರೆ ಸಚಿವ ಡಿ.ಕೆ. ಶಿವಕುಮಾರ್ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರೆ ಅಂತ ಹೇಳ್ಬೋದು. ಕ್ಷಮಾ, ಬಹುಶಃ ನಿನ್ನೆಯಿಂದ ನಡೀತಾ ಇದ್ದಂತ ಐಟಿ ಅಧಿಕಾರಿಗಳ ರೇಡ್ ನಲ್ಲಿ ನಾನು ಸೇಫ್ ಅಂದ್ರೆ ಇಂಡಿಯಾದಲ್ಲಿರುವಂತ ಆಸ್ತಿಗಳ ಬಗ್ಗೆ ಮಾತ್ರ ಮಾಹಿತಿ ಲಭ್ಯ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತೈತೇನೋ, ಆದ್ರೆ ಇದು ಡಬಲ್ ಶಾಕ್ ಅಂತ ಅನಿಸ್ತಾ ಇದೆ ಸುಕೇಶ್. ಖಂಡಿತ ಹೌದು ಕ್ಷಮಾ. ಅದರಲ್ಲೂ ಬಹಳ ಮುಖ್ಯವಾಗಿ ವಿದೇಶಗಳಲ್ಲಿ ಈ ರೀತಿಯ ಆಸ್ತಿಗಳನ್ನ ಮಾಡ್ತಕ್ಕಂಥದ್ದು, ಅಲ್ಲಿ ಹಣಕಾಸಿನ ವಹಿವಾಟುಗಳನ್ನ ನಡೆಸ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ಅದರದೇ ಆದ ಕಾನೂನು ಕಟ್ಟಳೆಗಳಿರ್ತವೆ. ಅಂದ್ರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕಾಗಿ ನಾವು ಒಂದು ಹಣಕಾಸಿನ ಹೂಡಿಕೆ ಮಾಡ್ತಕ್ಕಂಥದ್ದು, ಕಟ್ಟಡಗಳನ್ನ ಎಬ್ಸ್ತಕ್ಕಂಥದ್ದು ಏನೇ ಇರಬಹುದು, ವಾಣಿಜ್ಯ ವಹಿವಾಟನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಸಾಕಷ್ಟು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಮತ್ತು ಇದನ್ನ ಕದ್ದು ಮುಚ್ಚಿ ಮಾಡುವಂತಹ ಸಾಧ್ಯತೆಗಳಿರಲ್ಲ. ಅಂತ ಸಂದರ್ಭದಲ್ಲಿ ಬಹುತೇಕ ದೊಡ್ಡ ಮಟ್ಟದ ಹೂಡಿಕೆಗಳನ್ನ ಬೇನಾಮಿ ಹೆಸರುಗಳಲ್ಲಿ ಮಾಡ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಅದರ ಆದಾಯದ ಮೂಲ ಏನು, ಬಂದಿರತಕ್ಕಂಥ ಸೋರ್ಸ್ ಯಾವುದು, ಇವೆಲ್ಲದರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆ ನಂತರ ದಾಖಲಾತಿಗಳು ಸಿದ್ಧವಾದ ನಂತರಲೇ ವಿದೇಶದಲ್ಲಿ ಹೂಡಿಕೆ ಮಾಡಲಿಕ್ಕೆ ಸಾಧ್ಯ. ಅದೇ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅಂದ್ರೆ ಸಾಕಷ್ಟು ಬಾರಿ 5-6 ಬಾರಿ ಶಾಸಕರಾದಂಥವರು, 3 ಬಾರಿ ಸಚಿವರಾಗಿರೋಂಥವ್ರು, ಅಷ್ಟು ಸುಲಭಕ್ಕೆ ದೊಡ್ಡ ಮಟ್ಟದ ವ್ಯವಹಾರಗಳನ್ನ ಇಷ್ಟು ಓಪನ್ ಆಗಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆ ಒಂದು ಕಾರಣದಿಂದಾಗಿ ಬೇನಾಮಿ ಹೆಸರುಗಳಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗಿರುತ್ತೆ. ಹಾಗಾಗಿ ಈಗ ಇದ್ದಿರ್ತಕ್ಕಂಥ ಪ್ರಶ್ನೆ, ಐಟಿ ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥ ವಿದೇಶದಲ್ಲಿ ಇರ್ತಕ್ಕಂಥ ಆಸ್ತಿಗಳ ಬಗ್ಗೆ ಮತ್ತು ಮುಂಬೈ ಮುಂತಾದ ಕಡೆಯಲ್ಲಿ ಹೋಟೆಲ್ಗಳಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥ ಆಸ್ತಿಗಳ ಬಗ್ಗೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಮುಂಬೈನಲ್ಲಿ ಇರ್ತಕ್ಕಂಥ ಅವರ ಒಂದು ಆಸ್ತಿಯಲ್ಲಿ ಮಹಾರಾಷ್ಟ್ರದ ಮಾಜಿ ಇರುವಂತದ್ದು ಮತ್ತು ಜೆಡಿಎಸ್ ಒಬ್ಬರು ಶಾಸಕರು ಕೂಡ ಈ ರೀತಿ ಒಂದು ಹೂಡಿಕೆಯಲ್ಲಿ ಪಾಲುದಾರ ಹೊಂದಿದ್ದಾರೆ ಅನ್ನುವಂಥ ಮಹತ್ವದ ಅಂಶ ಈಗ ಐಟಿ ಅಧಿಕಾರಿಗಳಿಗೆ ಗೊತ್ತಿರ್ತಕ್ಕಂಥದ್ದು. ಅಂದ್ರೆ ರಾಜಕೀಯ ಮತ್ತು ರಾಜಕೀಯೇತರವಾಗಿಯೂ ಕೂಡ ಸಂಬಂಧ ಹೊಂದಿದಂತಹ ವ್ಯಕ್ತಿಗಳೊಂದಿಗೂ ಕೂಡ ಅವರು ಸೇರಿ ಹೂಡಿಕೆಯನ್ನು ಮಾಡಿಕೊಂಡು ಹೋಗಿರುವಂತದ್ದು ಕೂಡ ಈಗ ಬಯಲಾಗ್ತಾ ಇರುವಂತದ್ದು. ಹಾಗಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಆಸ್ತಿಗಳ ಬಗ್ಗೆ ಮಾಹಿತಿ ಲಭ್ಯ ಆಯಿತು ಐಟಿ ಅಧಿಕಾರಿಗಳೇ ಅನ್ನುವಂತ ಆತಂಕ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇರ್ತಕ್ಕಂಥ ಗೊಂದಲ ಏನು ಅಂತಂದ್ರೆ, ತಮ್ಮ ಬಗ್ಗೆ ಮಾಹಿತಿ ಇರ್ತಕ್ಕಂಥ ಇಬ್ಬರು ಪ್ರಮುಖ ವ್ಯಕ್ತಿಗಳು ಅವರ ವಶದಲ್ಲಿ ಇರೋದ್ರಿಂದ
ಅವರು ಏನೆಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿರ್ಬೋದು ಅಥವಾ ಏನು ಹೇಳಿಲ್ಲ ಏನು ಹೇಳಿರ್ಬೋದು ಅಂದ್ರೆ ಇದಕ್ಕೆ ತಾವು ಉತ್ತರ ಕೊಡಬೇಕಾದ ಸಂದರ್ಭದಲ್ಲಿ ಯಾವ ಉತ್ತರವನ್ನು ಕೊಡಬೇಕು ಅನ್ನುವಂತ ಗೊಂದಲ ಈಗ ಸಚಿವ ಡಿ.ಕೆ. ಶಿವಕುಮಾರ್ ಅವರಿಗೆ ಉಂಟಾಗಿರುವಂತದ್ದು. ಹಾಗಾಗಿ ಇಡೀ ತಮ್ಮ ವಿದೇಶಿ ಸಾಮ್ರಾಜ್ಯದ ಎಲ್ಲಾ ಮಾಹಿತಿಯನ್ನ ತಮ್ಮ ಆಪ್ತ ವಲಯ ಈಗಾಗಲೇ ಹೊರ ಹಾಕಿದೆಯಾ ಅನ್ನುವಂತ ಆತಂಕ ಸಚಿವ ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವಂತದ್ದು. ಆದ್ರೆ ಎಲ್ಲಾದ್ರೂ ಈಗ ಅವರು ಅಂದ್ರೆ ಅವರ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದಂತ ಚಂದ್ರಶೇಖರ್ ಇರ್ಬೋದು, ವಿನಯ್ ಕಾರ್ತಿಕ್ ಇರ್ಬೋದು, ಇದರ ಬಗ್ಗೆ ಸ್ಪಷ್ಟವಾಗಿ ಏನು ಮಾಹಿತಿಯನ್ನು ಕೊಡದೇ ಇದ್ದಲ್ಲಿ ಸಚಿವ ಡಿ.ಕೆ. ಶಿವಕುಮಾರ್ ತಮ್ಮದೇ ಆದ ಸಮಜಾಯಿಷಿಯನ್ನು ಕೊಡಬೇಕಾಗ್ಬೋದು. ಅಕಸ್ಮಾತ್ ಅವರು ಬೇರೆ ಹೇಳಿಕೆಯನ್ನು ಕೊಟ್ಟಿದ್ದು ಇವರ ಹೇಳಿಕೆಯೇ ಬೇರೆ ಆಗಿದ್ರೆ ಖಂಡಿತವಾಗಿಯೂ ಸಚಿವ ಡಿ.ಕೆ. ಶಿವಕುಮಾರ್ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರೆ. ಅದನ್ನು ಹೊರತುಪಡಿಸಿ ಅವರು ಯಾವುದೇ ರೀತಿಯಲ್ಲಿ ಅಂದ್ರೆ ಇವರ ಆಪ್ತರಾಗಿರ್ತಕ್ಕಂಥ ಚಂದ್ರಶೇಖರ್ ಅಥವಾ ವಿನಯ್ ಕಾರ್ತಿಕ್ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಯಾವ ರೀತಿಯ ಉತ್ತರವನ್ನ ಸಚಿವ ಡಿ.ಕೆ. ಶಿವಕುಮಾರ್ ಕೊಟ್ಟು ಅದನ್ನ ಸಮರ್ಥಿಸಿಕೊಳ್ತಾರೆ ಅನ್ನುವಂಥದ್ದು ಈಗ ಮುಂದಿರ್ತಕ್ಕಂಥ ಪ್ರಶ್ನೆ. ಕ್ಷಮಾ ಎಕ್ಸಾಕ್ಟ್ಲಿ ಸುಕೇಶ್, ಇದ್ರ ಜೊತೆಗೆ ನಾವು ನೋಡಿರ್ಬೋದು ಲಂಡನ್ ನ ಬರ್ಮಿಂಗ್ ಹ್ಯಾಮ್ ರೋಡ್ ಅಂತ ಹೇಳಿದ್ರೆ ಅದೊಂದು ಪ್ರತಿಷ್ಠಿತ ರಸ್ತೆ. ಇಲ್ಲಿ ಸಾಕಷ್ಟು ಶ್ರೀಮಂತರು ನೆಲೆಸಿರುವಂತಹ ಒಂದು ರಸ್ತೆ ಅಂತ ಹೇಳಲಾಗ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ರಸ್ತೆ ಇಕ್ಕೆಲೆಗಳಲ್ಲೂ ಕೂಡ ಅವರು ಬಹುದೊಡ್ಡ ಆಸ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಇದು ಇವರದ್ದೇ ಹೆಸರಲ್ಲಿ ಇರೋದು ಅಥವಾ ಬೇನಾಮಿ ಆಸ್ತಿನ ಅಂತ ಹಾಗಿದ್ರೆ? ಕ್ಷಮಾ, ಈಗೇನು ಅವ್ರಿಗೆ ಸಿಕ್ಕಿರ್ತಕ್ಕಂಥ ದಾಖಲಾತಿ ಪ್ರಕಾರ ಲಂಡನ್ನ ಬರ್ಮಿಂಗ್ಹ್ಯಾಮ್ ರಸ್ತೆಯಲ್ಲಿ ವಿಜಯ್ ಮಲ್ಯ ಅವರ ನಿವಾಸ ಇರ್ತಕ್ಕಂಥ ರಸ್ತೆಯಲ್ಲಿ ಅವರು ಬಹುದೊಡ್ಡ ಆಸ್ತಿಯನ್ನು ಹೊಂದಿದ್ದಾರೆ ಎನ್ನುವಂಥದ್ದು ಐಟಿ ಅಧಿಕಾರಿಗಳಿಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿ. ಹಾಗಾದ್ರೆ ಈ ಆಸ್ತಿ ಯಾರ ಹೆಸರಲ್ಲಿ ಇದೆ ಅನ್ನೋದು ಮುಖ್ಯ ಆಗುತ್ತೆ. ಅಲ್ಲದೆ ಈ ಹಿಂದೆ ಪ್ರತಿ ವರ್ಷವೂ ಕೂಡ ಏನು ಒಬ್ಬ ಶಾಸಕರಾಗಿ ಅವರು ತಮ್ಮ ಒಂದು ಆಸ್ತಿಯನ್ನ ಘೋಷಣೆ ಮಾಡ್ಕೋಬೇಕು, ಸಚಿವರಾಗಿ ತಮ್ಮ ಆಸ್ತಿ ಅಫಿಡವಿಟ್ ಅನ್ನು ಕೊಟ್ಟಿರಬೇಕಿತ್ತು. ಅದರಲ್ಲಿ ತಮ್ಮ ವಿದೇಶಿ ಹೂಡಿಕೆಯ ಮಾಹಿತಿಯನ್ನ ಕೊಟ್ಟಿದಾರಾ ಇಲ್ವಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಹಾಗೇನಾದ್ರೂ ವಿದೇಶಿ ಹೂಡಿಕೆ ಮಾಹಿತಿಯನ್ನು ಕೊಟ್ಟಿದ್ದಿದ್ರೆ ಎಷ್ಟು ವರ್ಷದಿಂದ ಕೊಟ್ಟಿದ್ದಾರೆ, ಅವರು ಎಷ್ಟು ವರ್ಷದಿಂದ ಅಲ್ಲಿ ಆಸ್ತಿಯನ್ನು ಹೊಂದಿದ್ದಾರೆ, ಯಾವ ಆದಾಯದ ಮೂಲವನ್ನು ತೆಗೆದುಕೊಂಡು ಹೋಗಿ ಅವರು ವಿದೇಶದಲ್ಲಿ ಅಂತ ಪ್ರತಿಷ್ಠಿತ ರಸ್ತೆಯಲ್ಲಿ ಅವರು ಹೂಡಿಕೆಯನ್ನ ಮಾಡಿದ್ರು ಅನ್ನುವಂಥದ್ದು. ಅಂದ್ರೆ ಇವರ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟು ಮತ್ತು ಅಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥ ಆಸ್ತಿಯ ಒಟ್ಟು ಮೌಲ್ಯವೆಷ್ಟು, ಯಾವ ಆದಾಯದ ಮೂಲದಿಂದ ಹೂಡಿಕೆ ಮಾಡಿದ್ರು ಅನ್ನುವಂಥದ್ದು ಕೂಡ ಪರಿಶೀಲನೆ ಆಗುತ್ತೆ. ಆದ್ರೆ ಈಗ ಐಟಿ ಅಧಿಕಾರಿಗಳಿಗೆ ಅಲ್ಲಿ ಆಸ್ತಿ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಹೊರತು ನೇರವಾಗಿ ಸಚಿವ ಡಿ.ಕೆ. ಶಿವಕುಮಾರ್ ಅವರ ಹೆಸರಲ್ಲಿ ಇದೆಯಾ ಅಥವಾ ಬೇನಾಮಿಯಾಗಿ ಇದೆಯಾ ಅನ್ನುವಂಥದ್ದು ಇನ್ನು ಐಟಿ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗುತ್ತೆ. ಅದರಿಂದ ಹೊರತುಪಡಿಸಿಯೂ ಕೂಡ ಹೇಳೋದಾದ್ರೆ ಎಲ್ಲ ಒಂದು ಕಡೆಗಳಲ್ಲಿ ಅವರು ಆ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಂತ ಸಂದರ್ಭದಲ್ಲಿ ಏನಾಗಿರಬಹುದು ಅನ್ನುವಂಥದ್ದು ಅವರು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಅಲ್ಲದೆ ಏನು ಅವರು ಖಂಡಿತವಾಗಿಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಹೆಸರಲ್ಲೇ ಮೊದಲಿಂದಲೂ ಕೂಡ ಈ ಆಸ್ತಿ ಇತ್ತ ಅನ್ನುವಂಥದ್ದು ಈಗ ಪರಿಶೀಲನೆ ನಂತರದಲ್ಲಿ ಅದೊಂದು ಆಗ್ತಕ್ಕಂಥದ್ದು ಅಂದ್ರೆ ಮಾಹಿತಿ ಅವರಿಗೆ ಲಭ್ಯ ಆಗ್ತಕ್ಕಂಥದ್ದು. ಹಾಗಾಗಿ ಈಗ ಬರ್ತಕ್ಕಂಥ ಅಥವಾ ದೊರೆತಿರ್ತಕ್ಕಂಥ ಮಾಹಿತಿಯನ್ನ ಆಧರಿಸಿ ಹೇಳೋದಾದ್ರೆ ನಾವು ಬಹಳ ಮುಖ್ಯವಾಗಿ ಅವರ ಬೇನಾಮಿ ಆಸ್ತಿಯ ವ್ಯಾಪ್ತಿಯಲ್ಲಿ ಬರುತ್ತಾ ಅಥವಾ ಇವರ ಹೆಸರಲ್ಲಿ ಘೋಷಣೆ ಆಗಿತ್ತಾ ಅನ್ನುವಂಥದ್ದು ಈಗ ಪರಿಶೀಲನೆ ಆಗುತ್ತೆ. ಪರಿಶೀಲನೆ ಆದ ಸಂದರ್ಭದಲ್ಲಿ ಅವರು ಯಾವ ಉತ್ತರವನ್ನ ಕೊಡಬೇಕಾಗುತ್ತೆ ಅಥವಾ ಯಾವ ಉತ್ತರವನ್ನ ಕೊಟ್ಟಿದ್ದಾರೆ ಅಥವಾ ಇವರ ಆಪ್ತರು ಯಾವ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಮುಖಾಂತರವಾಗಿ ಆ ಒಂದು ಪ್ರಕರಣದಲ್ಲಿ ಅವರು ಎಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರೆ ಅಥವಾ ಪಾರಾಗ್ತಾರೆ ಅನ್ನುವಂಥದ್ದು ತೀರ್ಮಾನ ಆಗುತ್ತೆ. ಕ್ಷಮಾ ಸುಕೇಶ್, ಯಾವುದೇ ಒಂದು ಎಲೆಕ್ಷನ್ ಡಿಕ್ಲೇರ್ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಕಂಟೆಸ್ಟ್ ಮಾಡುವಂತಹ ವ್ಯಕ್ತಿ ತನಗೆ ಇರುವಂತಹ ಆಸ್ತಿ ಪಾಸ್ತಿಗಳನ್ನ ಎಷ್ಟಿದೆ ಅಂತ ಹೇಳಿ ಅದನ್ನ ಸಲ್ಲಿಸಬೇಕಾಗುತ್ತೆ, ಅದರ ವರದಿಯನ್ನ ಸಲ್ಲಿಸಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಸಲ್ಲಿಸಿರುವಂತಹ ವರದಿಗೂ ಈಗ ಅವರು ಸಂಪಾದಿಸಿರುವಂತಹ ಆಸ್ತಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಹಾಗಿರೆ ಸುಕೇಶ್? ಖಂಡಿತ ಹೌದು ಕ್ಷಮಾ. ಅದರಲ್ಲಿ ಬಹಳ ಮುಖ್ಯವಾಗಿ ಈಗ ಬಂದಿರತಕ್ಕಂಥ ಮಾಹಿತಿ ಅನ್ವಯ ಅವರು ವಿದೇಶದಲ್ಲಿ ಮಾಡಿರ್ತಕ್ಕಂಥ ಹೂಡಿಕೆಗೆ ದೊಡ್ಡ ದೊಡ್ಡ ಆಸ್ತಿಗಳಿದೆ. ಅದು ಫೆಮಾ ಕಾಯ್ದೆ ಅಡಿಯಲ್ಲಿ ಬರ್ತಕ್ಕಂಥದ್ದು. ಅಂದ್ರೆ ವಿದೇಶಗಳಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಿಂದ ಸಂಪತ್ತನ್ನು ತೆಗೆದುಕೊಂಡು ಹೋಗಿ ಮತ್ತೊಂದು ದೇಶದಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಯಾವ ನಿಯಮಗಳನ್ನ ಪಾಲಿಸಬೇಕು ಅನ್ಲಿಕ್ಕೆ ಒಂದು ಪಾಲಿಸಿ ಅನ್ನೋದಿರುತ್ತೆ. ಆ ಫೆಮಾ ಒಂದು ಕಾಯ್ದೆ ಅಡಿಯಲ್ಲಿ ಅವರು ಅಂದ್ರೆ ಇಡೀ ಒಂದು ಪ್ರಕರಣವನ್ನ ತನಿಖೆಗೊಳಪಟ್ಟಾಗ ಅವರು ಲೀಗಲಿ ಅದನ್ನ ಮೂವ್ ಮಾಡಿದಾರಾ ಇಲ್ವಾ ಅನ್ನುವಂಥದ್ದು. ಹಾಗೇನಾದ್ರೂ ಅವರು ಅಕ್ರಮವಾಗಿದ್ದಲ್ಲಿ ಅಥವಾ ಬೇನಾಮಿ ಆಗಿದ್ದಲ್ಲಿ ಎರಡೂ ಕೂಡ ಅಂದ್ರೆ ಅಕ್ರಮ ಮತ್ತು ಬೇನಾಮಿ ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾದಂತ ವಿಚಾರ, ಬೇರೆಯವರ ಹೆಸರಲ್ಲಿ ಹೂಡಿಕೆ ಮಾಡಿ ಅದು ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿದ್ದನ್ನುವಂಥದ್ದು ಏನಾದರೂ ಮಾಹಿತಿ ಅಥವಾ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಲಭ್ಯ ಆದ್ರೆ ಅದು ಖಂಡಿತವಾಗಿಯೂ ಅಕ್ರಮವಾಗಿರುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಮಾಡಿರ್ತಕ್ಕಂಥ ಅಕ್ರಮ ವಿದೇಶಿ ಆಸ್ತಿ ಅಥವಾ ಬೇನಾಮಿ ಆಸ್ತಿ ಅದಾಗಿರ್ತಕ್ಕಂಥದ್ದು. ಹಾಗಾಗಿ ಫೆಮಾ ಕಾಯ್ದೆ ಅಡಿಯಲ್ಲಿ ಅವರ ವಿರುದ್ಧ ದಾಖಲಾದ ದೂರದಲ್ಲಿ ಅವರು ನಿಜಕ್ಕೂ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ ದೇಶದ ಸಂಪತ್ತನ್ನ ತೆಗೆದುಕೊಂಡು ಹೋಗಿ ಮತ್ತೊಂದು ದೇಶದಲ್ಲಿ ಅಕ್ರಮವಾಗಿ ಅಂದ್ರೆ ಈ ದೇಶದ ಯಾವುದೇ ನೀತಿ ನಿಯಮಗಳನ್ನ ಕಾನೂನುಗಳನ್ನ ಪಾಲಿಸದೆ ತೆಗೆದುಕೊಂಡು ಹೋಗಿ ಮತ್ತೊಂದು ದೇಶದಲ್ಲಿ ಹೂಡಿಕೆ ಮಾಡಿದಂತ ಒಂದು ಆರೋಪಕ್ಕೆ ಅವರು ಗುರಿ ಆಗ್ತಾರೆ. ತೀವ್ರತರವಾದ ಸಂಕಷ್ಟಕ್ಕೆ ಕೂಡ ಅವರು ಗುರಿ ಆಗ್ತಾರೆ. ಈ ಹಿಂದೆ ಕೂಡ ಜನಾರ್ದನ ರೆಡ್ಡಿ ಅವರ ಒಂದು ಏನು ಇದೇ ರೀತಿ ಬಂಧನ ಆದಂತ ಸಂದರ್ಭದಲ್ಲಿ ಅವರ ವಿರುದ್ಧವೂ ಕೂಡ ಆದಾಯ ತೆರಿಗೆ ದಾಳಿ ನಡೆದಂತದ್ದು, ಸಿಬಿಐ ತನಿಖೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಅವರ ವಿರುದ್ಧವೂ ಕೂಡ ವಿದೇಶದಲ್ಲಿ ಹೂಡಿಕೆ ಮಾಡಿದಂತ ವಿಚಾರವೂ ಕೂಡ ಇದೇ ಸಾಕಷ್ಟು ತನಿಖೆಗೆ ಕೂಡ ಅದು ಕಾರಣ ಆಗಿತ್ತು. ಅದೇ ಮಾದರಿಯಲ್ಲಿ ಎಲ್ಲೋ ಒಂದು ಕಡೆ ಸಚಿವ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಂಕಷ್ಟಕ್ಕೆ ಸಿಲುಕುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ.
ಆದ್ರೆ ಅದನ್ನ ಡಿ ಕೆ ಶಿವಕುಮಾರ್ ಅವರು ಸಮರ್ಪಕವಾಗಿ ಸಮರ್ಥಿಸಿಕೊಳ್ತಾರಾ ಅನ್ನುವಂಥದ್ದು ಈಗ ಮುಂದಿರೋ ಪ್ರಶ್ನೆ. ಅಕಸ್ಮಾತ್ ಅವರು ಸಮರ್ಥಿಸಿಕೊಳ್ಳುವಲ್ಲಿ ಎಡುವುದ್ರೆ ಫೆಮಾ ಕಾಯ್ದೆ ಅಡಿಯಲ್ಲಿ ಅವರು ಸಾಕಷ್ಟು ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ತಿರುಗ್ತಾರೆ ಮತ್ತು ಬೇರೆ ಬೇರೆ ಬಂಧನದ ಭೀತಿ ಅಂತ ಬೇರೆ ಬೇರೆ ಸಂಕಷ್ಟವನ್ನು ಕೂಡ ಅವರು ಎದುರಿಸಬೇಕಾಗುತ್ತೆ. ಮತ್ತು ಅವರು ಅಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥ ಒಟ್ಟು ಆಸ್ತಿಯ ಪ್ರಮಾಣ ಅವೆಲ್ಲವನ್ನು ಮುಟ್ಟುಗೋಲು ಹಾಕೊಳ್ತಕ್ಕಂಥದ್ದು, ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯ ಒಂದು ವ್ಯವಹಾರಗಳನ್ನ ನಡೆಸಬೇಕಾಗುತ್ತೆ ಭಾರತದಿಂದ ಅನ್ನುವಂಥ ವಿಚಾರ, ಮತ್ತು ಅದಕ್ಕೆ ಮೂಲ ಏನು ಪೆನಾಲ್ಟಿಯನ್ನು ಏನು ಹಾಕಬೇಕಾಗುತ್ತೆ ಇವರಿಗೆ, ಅದನ್ನು ಇವ್ರು ಯಾವ ಮೂಲದಿಂದ ಕಟ್ಟಬೇಕಾಗುತ್ತೆ, ಈ ಎಲ್ಲ ವಿಚಾರಗಳು ಕೂಡ ಸಚಿವ ಡಿ ಕೆ ಶಿವಕುಮಾರ್ ಅವರನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತೆ. ಮೊದಲನೇದಾಗಿ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಒಂದು ಕಡೆ, ಅದನ್ನ ಸಚಿವ ಡಿ ಕೆ ಶಿವಕುಮಾರ್ ಹೇಗೆ ಸಮರ್ಥಿಸಿಕೊಳ್ತಾರೆ ಅನ್ನೋದು ಒಂದು ಕಡೆ ಆದ್ರೆ, ಅವರ ಆಪ್ತರಿಬ್ರು ಏನೋ ಉತ್ತರವನ್ನ ಕೊಡ್ತಾರೆ. ಚಂದ್ರಶೇಖರ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಂಥವರು, ಡಿ ಕೆ ಶಿವಕುಮಾರ್ ಅವರ ಎಲ್ಲ ಆರ್ಥಿಕ ವ್ಯವಹಾರಗಳ ಬಗ್ಗೆ ಮಾಹಿತಿಯನ್ನು ಹೊಂದಿರತಕ್ಕಂಥವ್ರು, ಅದೇ ರೀತಿಯಲ್ಲಿ ಅವರ ಆಪ್ತರಾಗಿರ್ತಕ್ಕಂಥ ವಿನಯ್ ಕಾರ್ತಿಕ್ ವಿದೇಶಿ ವ್ಯವಹಾರಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಂಥವ್ರು. ಇವರಿಬ್ಬರು ನೀಡಿರ್ತಕ್ಕಂಥ ಮಾಹಿತಿ, ಸಚಿವ ಡಿ ಕೆ ಶಿವಕುಮಾರ್ ಕೊಡ್ತಕ್ಕಂಥ ಮಾಹಿತಿ, ಇವೆರಡು ತನಿಖೆಯ ಸಂದರ್ಭದಲ್ಲಿ ಒಂದೇ ರೀತಿಯಾಗಿದ್ದರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ, ಆದ್ರೆ ಭಿನ್ನವಾಗಿದ್ದರೆ ಮಾತ್ರ ನಿಜಕ್ಕೂ ಸಚಿವ ಡಿ ಕೆ ಶಿವಕುಮಾರ್ ಸಂಕಷ್ಟದಲ್ಲಿ ಸಿಲ್ಕೊಳ್ತಾರೆ. ಕ್ಷಮಾ ಸುಕೇಶ್, ಇನ್ನು ಲಂಡನ್ ಅಲ್ಲಿ ಮಾತ್ರವಲ್ಲ, ದುಬೈನಲ್ಲೂ ಕೂಡ ಇವರು ಈ ರೀತಿ ಆಸ್ತಿಯನ್ನು ಹೊಂದಿದ್ದಾರೆ, ಅದೇ ರೀತಿ ಮುಂಬೈನಲ್ಲೂ ಕೂಡ ಆಸ್ತಿಯನ್ನು ಹೊಂದಿದ್ದಾರೆ, ಸಿಂಗಾಪುರ್ನಲ್ಲೂ ಕೂಡ ಆಸ್ತಿ ಹೊಂದಿದ್ದಾರೆ ಅಂತ ಹೇಳಿದ್ರೆ, ಇವರ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರಕ್ಕೆ ಇಳಿದಂತಹ ಪಾರ್ಟ್ನರ್ಸ್ಗೂ ಕೂಡ ಇದ್ರ ಬಿಸಿ ತಟ್ಟುತ್ತಾ ಹಾಗಿದ್ರೆ ಅಂತ ಹೇಳಿ. ಖಂಡಿತ ಹೌದು ಕ್ಷಮಾ. ಅದರಲ್ಲೂ ಬಹಳ ಮುಖ್ಯವಾಗಿ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ವಿಲಾಸ್ರಾವ್ ದೇಶ್ಮುಖ್ ಅವರು ಕೂಡ ಒಂದು ಕಡೆಯಿಂದ ಸಚಿವ ಡಿ ಕೆ ಶಿವಕುಮಾರ್ ಅವರಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿರುವಂತದ್ದು. ಮುಂಬೈನಲ್ಲಿರ್ತಕ್ಕಂಥ ಹೋಟೆಲ್ನಲ್ಲಿ ರಾಜ್ಯದ JDS ನ ಶಾಸಕರೊಬ್ಬರ ಪಾಲುದಾರಿಕೆ ಇರತಕ್ಕಂಥದ್ದು ಕೂಡ IT ಅಧಿಕಾರಿಗಳಿಗೆ ಈಗಾಗಲೇ ಲಭ್ಯ ಆಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಶೋಭಾ ಡೆವಲಪರ್ಸ್ ಮುಖಾಂತರವಾಗಿ ಕೂಡ ಅವರು ದುಬೈ ಮುಂತಾದ ಕಡೆಗಳಲ್ಲೂ ಕೂಡ ಸಾಕಷ್ಟು ಹೂಡಿಕೆಯನ್ನು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಶೋಭಾ ಡೆವಲಪರ್ಸ್ನವರು, ಮತ್ತೊಂದು ಕಡೆ ಹಿಂದೆ ದವನಂ ಜ್ಯುವೆಲರ್ಸ್ನ ಹೊಟ್ಟಂತ ಹರೀಶ್ ಇರ್ಬೋದು, ಅಥವಾ ವಿಲಾಸ್ರಾವ್ ದೇಶ್ಮುಖ್ ಅವರಿಗೆ ಸಂಬಂಧಪಟ್ಟಂತ ಹೂಡಿಕೆ ಆದಂತ ವಿಚಾರ ಇರ್ಬೋದು, ಅಥವಾ JDS ನ ಶಾಸಕರು ಯಾರೊಬ್ರು ಸಚಿವ ಡಿ ಕೆ ಶಿವಕುಮಾರ್ ಒಂದಿಗೆ ಮುಂಬೈನ ಹೋಟೆಲ್ನಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಅವರಿರ್ಬೋದು. ಪ್ರತಿಯೊಬ್ಬರು ಕೂಡ ಈಗ ಸಂಕಷ್ಟಕ್ಕೆ ಸಿಲುಕ್ತಾರೆ. ಎಲ್ಲರೂ ಕೂಡ ತನಿಖೆಯನ್ನು ಎದುರಿಸಬೇಕಾಗುತ್ತೆ. ಯಾವ ಯಾವ ಆದಾಯದ ಮೂಲದಿಂದ ಹೂಡಿಕೆಯನ್ನು ಮಾಡಿದ್ರು ಮತ್ತು ಫೆಮಾ ಕಾಯ್ದೆ ಅಡಿಯಲ್ಲಿ ಯಾರ್ಯಾರು ಕೂಡ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದ್ರೆ ವಿದೇಶಕ್ಕೆ ದೇಶದ ಸಂಪತ್ತನ್ನ ತೆಗೆದುಕೊಂಡು ಹೋಗಿ ಆ ರೀತಿಯ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು, ದೇಶದ ಕಣ್ಣು ತಪ್ಪಿಸಿ, ದೇಶದ ಕಾನೂನನ್ನು ತಪ್ಪಿಸಿ ಗಾಳಿಗೆ ತೂರಿ ಹೂಡಿಕೆ ಮಾಡ್ತಕ್ಕಂಥದ್ದು ಬಹುದೊಡ್ಡ ಅಪರಾಧ. ಫೆಮಾ ಕಾಯ್ದೆ ಅಡಿಯಲ್ಲಿ ದಾಖಲಾಗತಕ್ಕಂಥ ದೂರು ಅಕಸ್ಮಾತ್ ಅವರು ಒಂದು ತನಿಖೆಯನ್ನು ಎದುರಿಸುವಂತ ಪರಿಸ್ಥಿತಿ ಬಂದ್ರೆ ಸಚಿವ ಡಿ ಕೆ ಶಿವಕುಮಾರ್ ಅವರ ವಿದೇಶಿ ಸಾಮ್ರಾಜ್ಯದ ಪತನದ ಜೊತೆಗೆ ಪವರ್ಫುಲ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರ ಪವರ್ ಕಟ್ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳಲ್ಲೂ ಕೂಡ ಸಚಿವ ಡಿ ಕೆ ಶಿವಕುಮಾರ್ ಅವರು ಜಾಗ್ರತೆ ಹೆಜ್ಜೆ ನೀಡಬೇಕಾಗುತ್ತೆ ಮತ್ತು ತಮ್ಮ ಆಸ್ತಿ ಇರ್ತಕ್ಕಂಥದ್ದು ಯಾರ ಹೆಸರಿನಲ್ಲಿ ಮತ್ತು ಅದರ ಮೂಲ ಏನು ಅನ್ನುವಂಥದ್ದನ್ನ ಅವರು ಸ್ಪಷ್ಟಪಡಿಸಬೇಕಾಗುತ್ತೆ. ಇದರಲ್ಲಿ ಏನಾದ್ರೂ ಅವರು ಎಡವಿದ್ದೇ ಹೋದಾದ್ರೆ ಬಹುದೊಡ್ಡ ಸಂಕಷ್ಟಕ್ಕೆ ಅವರು ಸಿಲುಕ್ತಾರೆ. ಕ್ಷಮಾ ಸುಕೇಶ್, ನೀವೇ ಕೊಟ್ಟಂತ ಮಾಹಿತಿಯ ಪ್ರಕಾರ ವಿದೇಶದಲ್ಲಿ ಹಣ ಹೂಡೋದಿರ್ಬೋದು, ಆಸ್ತಿ ಖರೀದಿ ಮಾಡೋದಿರ್ಬೋದು, ಅದು ಪಾರದರ್ಶಕವಾಗಿ ಆಗಿರ್ಬೇಕಾಗತ್ತೆ. ಆದ್ರೆ ಇಂತಹ ಸಂದರ್ಭದಲ್ಲಿ, ಇಂತಹ ಬೇನಾಮಿ ಆಸ್ತಿಯನ್ನ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಹಣ ಮೂವ್ ಆಗಿರ್ಬೋದು, ಹವಾಲ ಏನಾದ್ರೂ ಬಳಕೆ ಆಗಿರ್ಬೋದು ಈ ಸಂದರ್ಭದಲ್ಲಿ? ಖಂಡಿತ ಕ್ಷಮಾ. ಇದೇ ರೀತಿ ದೇಶ ವಿದೇಶಗಳ ಮೂಲಕವಾಗಿ ಹಣದ ಹರಿವಾಗುವಂತ ಸಂದರ್ಭದಲ್ಲಿ ಸಹಜವಾಗಿ ಹವಾಲಾ ಹಣ ಹರಿವು ಕಂಡು ಬರ್ತಕ್ಕಂಥದ್ದು, ಹವಾಲಾ ದಂಧೆ ನಡೀತಕ್ಕಂಥದ್ದು ಪ್ರತಿ ಬಾರಿ ಕೂಡ ಈ ರೀತಿಯ ಒಂದಷ್ಟು ಪ್ರಕರಣಗಳು ನಡೆದಾಗ ಹವಾಲಾ ಹಣದ ಬಳಕೆ ಆಗಿರ್ತಕ್ಕಂಥದ್ದು ಕೂಡ ತಿಳಿದು ಬಂದಿರತಕ್ಕಂಥ ವಿಚಾರ. ಅದೇ ರೀತಿಯಲ್ಲಿ ಈ ಪ್ರಕರಣದಲ್ಲೂ ಕೂಡ ಹವಾಲದ ಬಳಕೆ ಆಗಿರುವಂತದ್ದು, ಅಥವಾ ಅಂದ್ರೆ ಇಡೀ ಒಂದು ತನಿಖೆ ಪೂರ್ಣಗೊಂಡ ನಂತರ ಸ್ಪಷ್ಟವಾದ ಮಾಹಿತಿ ಬರ್ತಕ್ಕಂಥದ್ದು. ಯಾಕಂದ್ರೆ ಅದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಇಂತಿಂತಲ್ಲಿ ಆಸ್ತಿ ಇದೆ, ಅದರಲ್ಲಿ ಇವರ ಹೂಡಿಕೆ ಇದೆ, ಬೇನಾಮಿ ಇರಬಹುದು ಅನ್ನುವಂಥದ್ದು ಈಗ ದಾಖಲೆಗಳಿಂದ ಅಧಿಕಾರಿಗಳಿಗೆ ತಿಳಿದು ಬಂದಿರುವಂಥದ್ದು. ನಡೀತಕ್ಕಂಥ ತನಿಖೆಯಲ್ಲಿ ಅವರು ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದು ಕೂಡ ಮುಖ್ಯ. ಆ ತನಿಖೆ ಮತ್ತು ಇವರಿಗೆ ಸಿಕ್ಕಿರ್ತಕ್ಕಂಥ ದಾಖಲೆಗಳಲ್ಲಿ ಆಗ್ತಕ್ಕಂಥ ಒಂದಕ್ಕೊಂದು ಏನು ಲಿಂಕ್ ಆಗತ್ತಾ, ಅಥವಾ ಸಿಮಿಲಾರಿಟಿ ಇದೆಯಾ, ಅಥವಾ ಸಂಪೂರ್ಣವಾಗಿ ಸಂಬಂಧವೇ ಇಲ್ಲದ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾರಾ ಏನು ಅನ್ನೋದು ಕೂಡ ಸ್ಪಷ್ಟ ಆಗುತ್ತೆ. ಆ ನಂತರದಲ್ಲಿ ಸಿಕ್ಕಿರ್ತಕ್ಕಂಥ ದಾಖಲೆಯಲ್ಲಿ ಬೇನಾಮಿ ಅಂತಾದ್ರೆ ಯಾವ ಆದಾಯದ ಮೂಲ ಅಥವಾ ಡಿ ಕೆ ಶಿವಕುಮಾರ್ ಅವರ ವ್ಯವಹಾರಕವಾಗಿ ಇರ್ತಕ್ಕಂಥ ಬೇರೆ ಯಾವ ಸೋರ್ಸ್ನಿಂದ ಅಲ್ಲಿಗೆ ಹಣವನ್ನ ರವಾನಿಸಲಾಗಿದೆ, ಯಾವ ವ್ಯಕ್ತಿ ಅದರಲ್ಲಿ ಭಾಗವಹಿಸಿದರೆ, ಈ ಎಲ್ಲ ಅಂಶಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಅವೆಲ್ಲ ವಿಚಾರಗಳ ಬಗ್ಗೆ ತನಿಖೆ ಮಾಡಿ ಅಧಿಕಾರಿಗಳು ಒಂದು ಸ್ಪಷ್ಟವಾದ ಚಿತ್ರಣ ತೆಗೆದುಕೊಂಡ ನಂತರವೇ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಎದುರಾಗುತ್ತೆ ಎನ್ನುವಂಥದ್ದ ಸ್ಪಷ್ಟಪಡಿಸಬೇಕಾಗುತ್ತೆ. ಸದ್ಯಕ್ಕಂತೂ ಬಂದಿರುವಂತ ಮಾಹಿತಿ IT ಅಧಿಕಾರಿಗಳಿಗೆ ವಿದೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೇನಾಮಿ ಹೆಸರಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದು, ಅದು ಸಿಂಗಾಪುರಲ್ಲಿದೆ, ದುಬೈಯಲ್ಲಿದೆ, ಲಂಡನ್ನಲ್ಲಿದೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ದೊರೆತಿರುವಂತ ಮಾಹಿತಿ. ಕ್ಷಮಾ. ಥ್ಯಾಂಕ್ ಯು ಸುಕೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ
ಡಿಕೆಶಿ ಅವರಿಗೆ ಸಂಬಂಧಪಟ್ಟಂತ ಆಸ್ತಿ ಇರೋದು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ವಿದೇಶದಲ್ಲೂ ಕೂಡ ಇದೆ ಅಂತ ಗೊತ್ತಾಗ್ತಾ ಇದೆ. ಒಟ್ಟಾರೆ ಐಟಿ ಅಧಿಕಾರಿಗಳಿಗೆ ಮಾಹಿತಿ ಅಂತೂ ಲಭ್ಯ ಆಗಿದೆ. ಮುಂದೆ ಯಾವ ರೀತಿ ಆಕ್ಷನ್ ತಗೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಫೆಮಾ ಕಾಯ್ದೆಯನ್ನ ಡಿಕೆ ಶಿವಕುಮಾರ್ ಅವರು ಉಲ್ಲಂಘನೆ ಮಾಡಿದಂತ ಪಕ್ಷದಲ್ಲಿ, ಹವಾಲಾ ದಂಧೆಯ ಮೂಲಕ ಹಣ ಸಪ್ಲೈ ಆದಂತ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಅವರು ಎಟ್ ಎನಿ ಮೂಮೆಂಟ್ ಅರೆಸ್ಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಪವರ್ಫುಲ್ ಮಿನಿಸ್ಟರ್ ಅಂತ ಏನು ಕರೆಸ್ಕೊಳ್ತಾ ಇದ್ರು, ಪವರ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ ಅವರಿಗೆ ಈ ಮೂಲಕ ಪವರ್ ಕಟ್ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಹೇಳ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ ಅಂತ ಹೇಳಿ ಅನಿಸ್ತಾ ಇದೆ. ಒಟ್ಟಾರೆ ಕೇವಲ ಲಂಡನ್ ಮಾತ್ರ ಅಲ್ಲ, ಸಿಂಗಾಪುರ್ನ ಆರ್ಚರ್ಡ್ ಸ್ಟ್ರೀಟ್ ಮಾಲ್ ಕೂಡ ಕಟ್ಟಿಸ್ತಾ ಇರುವಂತ ಮಾಹಿತಿ ಲಭ್ಯ ಆಗಿತ್ತು. ಈ ನೂತನ ಮಾಲ್ನ ಸಂಪೂರ್ಣ ಉಸ್ತುವಾರಿಯನ್ನ ದುಬೈನಲ್ಲಿ ದವನಂ ಜುವೆಲ್ಲರ್ಸ್ ನವರಿಗೆ ಕೊಟ್ಟಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಹರೀಶ್ ಅನ್ನೋರಿಗೆ ಇದರ ಉಸ್ತುವಾರಿಯನ್ನ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಇವರ ಪಾರ್ಟ್ನರ್ಶಿಪ್ ಯಾರ್ಯಾರ ಜೊತೆ ಇತ್ತು ಅವರಿಗೂ ಕೂಡ ಈ ಒಂದು ಬಿಸಿ ತಟ್ಟುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ.